ಹಲೋ ಗೆಳೆಯರೇ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಸರ್ಚ್ ದಿ ನೈನಾ ಮರ್ಡರ್ ಕೇಸ್ ಅನ್ನೋ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ. ಸೀರೀಸ್ ಹೆಸರೇ ಹೇಳೋ ಹಾಗೆ ಈ ಸೀರೀಸ್ ಸುತ್ತೋದು ನೈನಾ ಅನ್ನೋ ಕಾಲೇಜ್ ಹುಡುಗಿಯ ಕೊಲೆಯ ಸುತ್ತ. ಯಾರೋ ನೈನಾನ ಕೊಲೆ ಮಾಡಿ ಕ್ವಾರಿಯಲ್ಲಿ ಹಾಕಿರ್ತಾರೆ. ಈ ಕೇಸ್ನ ಹೊಸದಾಗಿ ಎಸಿಪಿ ಆಗಿ ಅಪಾಯಿಂಟ್ ಆಗಿದ್ದ ಜೈ ಮತ್ತೆ ಹಳೆ ಎಸಿಪಿ ಸಂಯುಕ್ತ ಇಬ್ರು ಸೇರಿ ಇನ್ವೆಸ್ಟಿಗೇಟ್ ಮಾಡ್ತಾ ಹೋಗ್ತಾರೆ. ಅವರು ಇನ್ವೆಸ್ಟಿಗೇಟ್ ಮಾಡ್ತಾ ಹೋದ ಹಾಗೆ ಸೀರೀಸ್ ಅಲ್ಲಿ ತುಂಬಾ ವಿಷಯಗಳು ರಿವೀಲ್ ಆಗ್ತಾ ಹೋಗ್ತಾವೆ. ಆ ವಿಷಯಗಳು ಏನು? ನೈನಾ ಯಾರು? ನೈನಾ ಕೊಲೆ ಮಾಡೋಕೆ ಕಿಲ್ಲರ್ನ ಮೋಟಿವ್ ಏನಾಗಿತ್ತು? ಕಡೆಗೆ ಕಿಲ್ಲರ್ನ ಹಿಡಿಯೋಕೆ ಆಯ್ತಾ ಅಂತ ನಾವು ಸೀರೀಸ್ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಸೀರೀಸ್ ನ ಮೊದಲನೇ ಎಪಿಸೋಡ್ ಅಲ್ಲಿ ನಮಗೆ ಒಂದು ಹುಡುಗಿ ಯಾರಿಂದಾನೋ ತಪ್ಪಿಸಿಕೊಂಡು ಓಡೋಗ್ತಾ ಇರೋದನ್ನ ತೋರಿಸ್ತಾರೆ. ಯಾರೋ ಆ ಹುಡುಗಿಯನ್ನ ಕಾರಲ್ಲಿ ಅಟ್ಟಾಡಿಸಿಕೊಂಡು ಬರ್ತಾ ಇರ್ತಾರೆ. ಆ ಹುಡುಗಿ ಒಂದು ಜಾಗದಲ್ಲಿ ಬಚ್ಚಿಟ್ಕೊಳ್ತಾಳೆ. ಆದ್ರೂ ಆ ಕಿಲ್ಲರ್ ಹಿಂದೆಯಿಂದ ಬಂದು ಆ ಹುಡುಗಿಯ ಹೊಟ್ಟೆಗೆ ಚಾಕುವಲ್ಲಿ ಚುಚ್ಚಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗುತ್ತೆ. ಇವಾಗ ನಮಗೆ ಈ ಕಥೆಯ ಮುಖ್ಯ ಪಾತ್ರಧಾರಿಯಾದ ಎಸಿಪಿ ಸಂಯುಕ್ತನ ತೋರಿಸ್ತಾರೆ. ಅವಳ ಗಂಡ ಭೀಷಮ್ ಇವಾಗ ಅಹಮದಾಬಾದ್ ಅಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಸಂಯುಕ್ತಾಗೆ ಮುಂಬೈ ಬಿಟ್ಟು ಅವಳ ಕೆಲಸನ ಬಿಟ್ಟು ಹೋಗೋಕೆ ಆಗಿರಲ್ಲ. ಅದಕ್ಕೆ ಇಬ್ರು ದೂರ ದೂರ ಆಗಿರ್ತಾರೆ. ಇವಾಗ ಸಂಯುಕ್ತ ಅಹಮದಾಬಾದ್ಗೆ ಹೋಗೋಕೆ ರೆಡಿ ಆಗಿರ್ತಾಳೆ. ಅದೇ ದಿನ ರಾತ್ರಿ ಅವಳ ಫ್ಲೈಟ್ ಬುಕ್ ಆಗಿರುತ್ತೆ. ಸಂಯುಕ್ತಾಗೆ ಮಹಿ ಅನ್ನೋ ಮಗಳು ಇರ್ತಾಳೆ. ಇವಾಗ ಸಂಯುಕ್ತಾಗೆ ಆಫೀಸಿಂದ ಕಾಲ್ ಮಾಡಿ ಒಂದು ಕೊಲೆ ಕೇಸ್ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಸಂಯುಕ್ತ ರೆಡಿಯಾಗಿ ಆಫೀಸ್ ಕಡೆ ಹೋಗ್ತಾಳೆ. ಹೋಗೋ ಮುಂಚೆ ಅವಳ ತಾಯಿಯನ್ನ ಮಾತಾಡಿಸ್ಕೊಂಡು ಹೋಗ್ತಾಳೆ. ಸಂಯುಕ್ತ ಕೊಲೆ ಆಗಿರೋ ಜಾಗಕ್ಕೆ ಹೋದಾಗ ಕಾನ್ಸ್ಟೇಬಲ್ ಸಂಯುಕ್ತ ಕಾರ್ ಹತ್ರ ಬರ್ತಾನೆ. ಅವಾಗ ಬಿಲ್ಡಿಂಗ್ ಒಳಗಿನಿಂದ ಫೈರಿಂಗ್ ಸೌಂಡ್ ಬರುತ್ತೆ. ಸಂಯುಕ್ತ ಅವಳ ಗನ್ಗೆ ಬುಲೆಟ್ಸ್ ಹಾಕೊಂಡು ಬಿಲ್ಡಿಂಗ್ ಒಳಗೆ ಹೋಗ್ತಾಳೆ. ಅವಳಿಗೆ ರಕ್ತ ಆಗಿರೋ ಒಂದು ಚಾಕು ಸಿಗುತ್ತೆ. ನೋಡಿದ್ರೆ ಒಬ್ಬ ವ್ಯಕ್ತಿ ಚೇರ್ ಮೇಲೆ ಸತ್ತಿರೋ ರೀತಿ ಬಿದ್ದಿರ್ತಾನೆ. ಸಂಯುಕ್ತ ಆ ವ್ಯಕ್ತಿ ಬಳಿ ಹೋಗ್ತಾಳೆ. ನೋಡಿದ್ರೆ ಅದೆಲ್ಲ ಪ್ರ್ಯಾಂಕ್ ಆಗಿರುತ್ತೆ. ಅವತ್ತು ಮುಂಬೈಯಲ್ಲಿ ಸಂಯುಕ್ತ ಕೊನೆ ದಿನ ಆಗಿದ್ದರಿಂದ ಅವಳ ಕೊಲೀಗ್ಸ್ ಎಲ್ಲ ಅವಳಿಗೆ ಪ್ರ್ಯಾಂಕ್ ಮಾಡಿ ಕೇಕ್ ಕಟ್ ಮಾಡಿಸ್ತಾರೆ. ಈ ಕಡೆ ನಮಗೆ ನೇವಿ ಸೋಚ್ ಪಾರ್ಟಿ ಅನ್ನೋ ರಾಜಕೀಯ ಪಾರ್ಟಿಯ ಆಫೀಸ್ ನ ತೋರಿಸ್ತಾರೆ. ಆ ಪಾರ್ಟಿಯ ಲೀಡರ್ ಹೆಸರು ತುಷಾರ್. ತುಂಬಾ ಒಳ್ಳೆ ವ್ಯಕ್ತಿ. ತುಷಾರ್ ಜೊತೆ ರಕ್ಷಾ ಅನ್ನೋ ಮಹಿಳೆ ಇರ್ತಾಳೆ. ಜೊತೆಗೆ ಸಾಹಿಲ್ ಅನ್ನೋ ಅವನ ಚೈಲ್ಡ್ಹುಡ್ ಫ್ರೆಂಡ್ ಇರ್ತಾನೆ. ಇವಾಗ ಸಾಹಿಲ್ ವುಮೆನ್ ಸೇಫ್ಟಿಗೆ ಒಂದು ಆಪ್ ನ ರೆಡಿ ಮಾಡಿರ್ತಾನೆ. ಇನ್ನೆರಡು ದಿನದಲ್ಲಿ ಆ ಆಪ್ ನ ಲಾಂಚ್ ಮಾಡೋಕು ಪ್ಲಾನ್ ಮಾಡಿರ್ತಾರೆ. ಇನ್ನು ತುಷಾರ್ ಆಫೀಸ್ಗೆ ಬಂದಿರಲ್ಲ. ಈ ಕಡೆ ತುಷಾರ್ ಮನೆಯಲ್ಲಿ ಮಲಗಿಕೊಂಡು ಅವನ ಹೆಂಡತಿ ಮತ್ತೆ ಅವನು ರಿಜಿಸ್ಟರ್ ಆಫೀಸ್ ಅಲ್ಲಿ ಮದುವೆಯಾಗಿದ್ದ ವಿಡಿಯೋನ ನೋಡ್ತಾ ಬೇಜಾರಾಗ್ತಾ ಇರ್ತಾನೆ. ಇವಾಗ ತುಷಾರ್ ಹೆಂಡತಿ ಅವನ ಜೊತೆ ಇರಲ್ಲ. ಇದ್ರ ಬಗ್ಗೆ ಮುಂದೆ ಮಾತಾಡೋಣ. ಅಲ್ಲಿಗೆ ಸೀನ್ ಕಟ್ ಆದ್ರೆ ಸಂಯುಕ್ತ ಅವಳ ಆಫೀಸ್ಗೆ ಹೋಗ್ತಾಳೆ. ಅವಳ ಪ್ಲೇಸ್ ಅಲ್ಲಿ ಜೈ ಅನ್ನೋ ಹೊಸ ಆಫೀಸರ್ ಇರ್ತಾನೆ. ಜೈಗೆ ಸ್ವಲ್ಪ ಆಟಿಟ್ಯೂಡ್ ಜಾಸ್ತಿ. ಜೈ ಮತ್ತೆ ಸಂಯುಕ್ತ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಡಿಸಿಪಿ ಬರ್ತಾರೆ. ಡಿಸಿಪಿ ಪ್ರಕಾರ ಸಂಯುಕ್ತ ಅವರ ಬೆಸ್ಟ್ ಆಫೀಸರ್. ಇವಾಗ ಡಿಸಿಪಿಗೆ ಒಂದು ಜಾಗದಲ್ಲಿ ರಕ್ತ ಆಗಿರೋ ಬಟ್ಟೆ ಸಿಕ್ಕಿದೆ ಅಂತ ಹೇಳಿ ಅದನ್ನ ಇನ್ವೆಸ್ಟಿಗೇಟ್ ಮಾಡೋಕೆ ಸಂಯುಕ್ತಾಗೆ ಹೇಳ್ತಾರೆ. ಸಂಯುಕ್ತ ಅವಳ ಕೊನೆ ದಿನ ಜೈ ನೋಡ್ಕೋತಾನೆ ಬಿಡಿ ಅಂತ ಹೇಳ್ತಾಳೆ. ಆದ್ರೂ ಆ ದಿನದ ಸಂಜೆವರೆಗೂ ಆ ಕೇಸ್ನ ಹ್ಯಾಂಡಲ್ ಮಾಡೋಕೆ ಹೇಳ್ತಾರೆ. ಜೈಗೆ ಸಂಯುಕ್ತ ಜೊತೆ ಹೋಗೋಕೆ ಹೇಳ್ತಾರೆ. ಜೈಗೆ ಸಂಯುಕ್ತ ಅಂಡರ್ ಅಲ್ಲಿ ಕೆಲಸ ಮಾಡೋದು ಇಷ್ಟ ಇರಲ್ಲ. ಆದ್ರೂ ಬೇರೆ ದಾರಿ ಇಲ್ಲದೆ ಜೈ ಸಂಯುಕ್ತ ಜೊತೆ ಹೋಗ್ತಾನೆ. ಸಂಯುಕ್ತ ಹೋಗೋ ಮುಂಚೆ ಡಿಸಿಪಿ ಸಂಯುಕ್ತನ ಅವನ ಕ್ಯಾಬಿನ್ಗೆ ಕರ್ಕೊಂಡೋಗಿ ಅದು ಅವಳ ಕೊನೆ ದಿನ ಆಗಿದ್ರಿಂದ ಏನೋ ಗಿಫ್ಟ್ ಕೊಟ್ಟು ಕಳಿಸ್ತಾನೆ. ಇಲ್ಲಿಗೆ ಸೀನ್ ಕಟ್ ಆದ್ರೆ ಇವಾಗ ನಮಗೆ ಉದ್ದವ್ ಮತ್ತೆ ಪಾಯಲ್ ದಂಪತಿನ ತೋರಿಸ್ತಾರೆ. ಇವರ ಮಗಳೇ ನೈನಾ. ಇವಾಗ ಉದ್ದವ್ ಮತ್ತೆ ಪಾಯಲ್ ನೈನಾ ಅವಳ ಫ್ರೆಂಡ್ ಲಾವಣ್ಯ ಮನೆಯಲ್ಲಿ ರಾತ್ರಿ ಎಲ್ಲ ಕಳೆದು ಬೆಳಿಗ್ಗೆ ಎದ್ದು ಕಾಲೇಜ್ಗೆ ಹೋಗಿದ್ದಾಳೆ ಅಂತ ಅನ್ಕೊಂಡಿರ್ತಾರೆ. ಈ ಉದ್ದವ್ ಮತ್ತೆ ಪಾಯಲ್ ತುಂಬಾ ಖುಷಿಯಿಂದ ಜೀವನ ಸಾಗಿಸ್ತಾ ಇರ್ತಾರೆ. ಈ ಕಡೆ ಇವಾಗ ತುಷಾರ್ ಅವನ ಪಾರ್ಟಿ ಆಫೀಸ್ಗೆ ಬರ್ತಾನೆ. ಎಲೆಕ್ಷನ್ ಇನ್ನ 4 ತಿಂಗಳಲ್ಲಿ ಬರ್ತಾ ಇರುತ್ತೆ. ತುಷಾರ್ಗೆ ಆನ್ಲೈನ್ ಅಲ್ಲಿ ತುಂಬಾ ಫ್ಯಾನ್ಸ್ ಇರ್ತಾರೆ. ತುಂಬಾ ಜನ ತುಷಾರ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೆ. ಇವಾಗ ರಕ್ಷಾ ತುಷಾರ್ಗೆ ಆಪ್ ನ ಬೇಗ ಲಾಂಚ್ ಮಾಡಿದ್ರೆ ಅದರಿಂದ ವೋಟ್ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾಳೆ. ಜೊತೆಗೆ ಪ್ರೇರಣಾ ಶಕ್ತಿ ಅಂತ ಇನ್ನೊಂದು ಪಾರ್ಟಿ ಇರುತ್ತೆ. ಆ ಪಾರ್ಟಿಯ ಲೀಡರ್ ಜಾನ್ವಿ ಜೊತೆ ಅಲಯನ್ಸ್ ಮಾಡ್ಕೊಂಡ್ರೆ ಈಸಿಯಾಗಿ ಎಲೆಕ್ಷನ್ ಗೆಲ್ಬಹುದು ಅಂತ ಹೇಳ್ತಾಳೆ. ಇವಾಗ ಸಂಯುಕ್ತ ಮತ್ತೆ ಜೈ ಇಬ್ರು ರಕ್ತ ಆಗಿರೋ ಬಟ್ಟೆ ಬಿದ್ದಿದ್ದ ಜಾಗಕ್ಕೆ ಹೋಗ್ತಾರೆ. ಅದು ಇಲಿಯಸ್ ಅನ್ನೋ ಕಾಲೇಜಿನ ಉಡ್ಡಿ ಆಗಿರುತ್ತೆ. ಅದನ್ನ ನೋಡಿದ ಜೈ ಅದರ ಮೇಲೆ ಚಾಕುವಿಂದ ಚುಚ್ಚಿರೋ ಮಾರ್ಕ್ ನೋಡ್ತಾನೆ. ಇವಾಗ ಜೈ ಇಲಿಯಸ್ ಕಾಲೇಜಿಗೆ ಹೋದ್ರೆ ಏನಾದ್ರೂ ಗೊತ್ತಾಗುತ್ತೆ ಅಂತ ಹೇಳ್ತಾನೆ. ಅದೇ ಟೈಮ್ಗೆ ಅಲ್ಲಿ ಒಂದು ಟ್ರಕ್ ಹೋಗುತ್ತೆ. ಅದನ್ನ ನೋಡಿ ಸಂಯುಕ್ತ ಕಾಲೇಜ್ ಕಡೆ ಹೋಗೋದು ಬಿಟ್ಟು ಆ ಟ್ರಕ್ ಹಿಂದೆ ಹೋಗ್ತಾಳೆ. ಈ ಕಡೆ ನಮಗೆ ಮತ್ತೆ ರಕ್ಷಾ ಮತ್ತೆ ತುಷಾರ್ನ ತೋರಿಸ್ತಾರೆ. ಇಲ್ಲಿ ನಮಗೆ ಗೊತ್ತಾಗುತ್ತೆ ರಕ್ಷಾ ಮತ್ತೆ ತುಷಾರ್ ರಿಲೇಶನ್ಶಿಪ್ ಅಲ್ಲಿ ಇದ್ದಾರೆ ಅಂತ. ಅದನ್ನ ತುಷಾರ್ ಪಬ್ಲಿಕ್ ಮಾಡೋಣ ಅಂತ ಹೇಳ್ತಾನೆ. ಆದ್ರೆ ರಕ್ಷಾ ತುಷಾರ್ ಎಲೆಕ್ಷನ್ ಗೆದ್ಮೇಲೆ ಅನೌನ್ಸ್ ಮಾಡೋಣ ಅಂತ ಹೇಳ್ತಾಳೆ. ಇಲ್ಲಿ ರಕ್ಷಾ ತುಷಾರ್ನ ನಿನ್ನೆ ರಾತ್ರಿ ಎಲ್ಲೋಗಿದ್ದೆ ಅಂತ ಕೇಳ್ತಾಳೆ. ಅದಕ್ಕೆ ತುಷಾರ್ ಪಾರ್ಟಿ ಬೋರ್ ಆಗ್ತಾ ಇತ್ತು, ಅದಕ್ಕೆ ನಾನು ಮನೆಗೆ ಹೋಗ್ಬಿಟ್ಟೆ ಅಂತ ಹೇಳ್ತಾನೆ. ಹಾಗೆ ಮಾತಾಡ್ತಾ ರಕ್ಷಾ ಮತ್ತೆ ತುಷಾರ್ ಇನ್ನೇನು ಕಿಸ್ ಮಾಡ್ಬೇಕು, ಅಷ್ಟರಲ್ಲಿ ಕ್ಯಾಬಿನ್ ಒಳಗೆ ಸಾಹಿಲ್ ಬರ್ತಾನೆ. ಸಾಹಿಲ್ ತುಷಾರ್ಗೆ ಕಾಲೇಜ್ ಫಂಕ್ಷನ್ ಅಟೆಂಡ್ ಆಗೋಕೆ ಟೈಮ್ ಆಗಿದೆ ಅಂತ ಹೇಳ್ತಾನೆ. ಈ ಕಡೆ ಟ್ರಕ್ ಫಾಲೋ ಮಾಡ್ಕೊಂಡು ಹೋದ ಸಂಯುಕ್ತ ಅವಳ ಸಬಾರ್ಡಿನೇಟ್ ಸುನಿಲ್ಗೆ ಡೈವರ್ಸ್ ಕರ್ಸಿ ಕ್ವಾರಿನ ಚೆಕ್ ಮಾಡೋಕೆ ಹೇಳ್ತಾಳೆ.
ಆಮೇಲೆ ಸಂಯುಕ್ತ ಮತ್ತೆ ಜೈ ಹೇಳಿದ ಹಾಗೆ ಇಲಿಯಸ್ ಕಾಲೇಜ್ ಕಡೆ ಹೋಗ್ತಾರೆ. ಈ ಕಡೆ ಕಾಲೇಜ್ಗೆ ತುಷಾರ್, ರಕ್ಷಾ ಮತ್ತೆ ಸಾಹಿಲ್ ಬಂದಿರ್ತಾರೆ. ಅಲ್ಲಿ ತುಷಾರ್ ಅವರು ಮಹಿಳೆಯರಿಗೋಸ್ಕರ ಮಾಡ್ತಾ ಇರೋ ಆಪ್ ಬಗ್ಗೆ ಅನೌನ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಅದೇ ಫಂಕ್ಷನ್ಗೆ ಪ್ರದೀಪ್ ಅನ್ನೋ MLA ಕೂಡ ಬರ್ತಾನೆ. ಪ್ರದೀಪ್ ತುಷಾರ್ನ ಈ ಸಲ ಅವನ ಜೊತೆ ಸೇರ್ಕೊಂಡ್ರೆ ಮುಂದಿನ ಸಲ ಪ್ರದೀಪೇ ತುಷಾರ್ನ ಗೆಲ್ಲಿಸ್ತೀನಿ ಅಂತ ಹೇಳ್ತಾನೆ. ಆದ್ರೆ ತುಷಾರ್ ಒಳ್ಳೆ ರಾಜಕಾರಣಿ ಆಗಿದ್ದ ಕಾರಣ ಅದಕ್ಕೆ ಒಪ್ಕೊಳ್ಳಲ್ಲ. ಇಲ್ಲಿ ನೋಡಿದ್ರೆ ಪ್ರದೀಪ್ಗೆ ತುಷಾರ್, ರಕ್ಷಾ, ಸಾಹಿಲ್ ರೆಡಿ ಮಾಡಿರೋ ಆಪ್ ಬಗ್ಗೆ ಗೊತ್ತಾಗ್ಬಿಟ್ಟಿರುತ್ತೆ. ಪ್ರದೀಪ್ ಆಪ್ ಬಗ್ಗೆ ಮಾತಾಡೋದು ಕೇಳಿ ತುಷಾರ್ ಶಾಕ್ ಆಗೋಗ್ತಾನೆ. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಆಗ್ಬೇಕು ಅಷ್ಟರಲ್ಲಿ ಅಲ್ಲಿಗೆ ಸಂಯುಕ್ತ ಮತ್ತೆ ಜೈ ಬಂದು ಫಂಕ್ಷನ್ ನ ನಿಲ್ಲಿಸ್ತಾರೆ. ಎಲ್ಲಾ ಸ್ಟಾಫ್ ಗಳನ್ನು ಮತ್ತೆ MLA ಜೊತೆಗೆ ತುಷಾರ್ನು ಕೂಡ ಒಂದು ರೂಮ್ಗೆ ಕರ್ಕೊಂಡು ಹೋಗಿ ಸಂಯುಕ್ತ ಅವರಿಗೆ ಹುಡ್ಡಿ ಸಿಕ್ಕಿರೋ ವಿಷಯ ಹೇಳಿ ಫಂಕ್ಷನ್ ನ ಪೋಸ್ಟ್ ಪೋನ್ ಮಾಡೋಕೆ ಹೇಳ್ತಾಳೆ. ಪ್ರದೀಪ್ ಆಗಲ್ಲ ಅಂತ ಹೇಳ್ತಾ ಇರ್ತಾನೆ. ಆದ್ರೆ ತುಷಾರ್ ಅದಕ್ಕೆ ಒಪ್ಕೋತಾನೆ. ಅವಾಗ ನಮ್ಗೆ ಗೊತ್ತಾಗುತ್ತೆ ತುಷಾರ್ ಆ ಕಾಲೇಜ್ನ ಒಬ್ಬ ಟ್ರಸ್ಟಿ ಅಂದ್ರೆ ಮೆಂಬರ್ ಅಂತ. ಅವತ್ತು ಫಂಕ್ಷನ್ ಇದ್ದಿದ್ಕೆ ಅಟೆಂಡೆನ್ಸ್ ಮ್ಯಾಂಡೇಟರಿ ಅಂತ ಹೇಳಿರ್ತಾರೆ. ಅದಕ್ಕೆ ಒಬ್ಬ ಹೋಗಿ ಅವತ್ತು ಯಾರ್ಯಾರು ಬಂದಿಲ್ಲ ಅಂತ ಲಿಸ್ಟ್ ತಗೊಂಡು ಬರ್ತಾನೆ. ಆ ಲಿಸ್ಟ್ ಅಲ್ಲಿ 4 ಹೆಸರು ಇರ್ತವೆ. ಓಜಸ್, ಆರವ್, ನೈನಾ ಮತ್ತೆ ನೈನಾ ಫ್ರೆಂಡ್ ಲಾವಣ್ಯ. 4 ಜನ ಕಾಲೇಜ್ಗೆ ಬಂದಿರಲ್ಲ. ಇದರಿಂದ ಈ 4 ಜನರಲ್ಲಿ ಒಬ್ಬರು ಕೊಲೆ ಆಗಿರ್ಬೇಕು ಅಂತ ಸಂಯುಕ್ತ ಮತ್ತೆ ಜೈ ಗೆಸ್ ಮಾಡ್ತಾರೆ. ಮೊದಲು ಹುಡುಗಿಯರ ಮನೆ ಚೆಕ್ ಮಾಡೋಣ ಅಂತ ಸಂಯುಕ್ತ ಮತ್ತೆ ಜೈ ನೈನಾ ಮನೆಗೇನೆ ಬರ್ತಾರೆ. ಪಾಯಲ್ ಡೋರ್ ಓಪನ್ ಮಾಡ್ತಾಳೆ. ನೈನಾ ಎಲ್ಲಿ ಅಂತ ಕೇಳಿದ್ರೆ ನೈನಾ ರಾತ್ರಿ ಲಾವಣ್ಯ ಮನೆಯಲ್ಲಿ ಇದ್ಲು, ಬೆಳಿಗ್ಗೆ ಕಾಲೇಜ್ಗೆ ಹೋಗಿದ್ದಾರೆ ಅಂತ ಹೇಳ್ತಾಳೆ. ಜೈ ನೈನಾ ಕಾಲೇಜ್ಗೆ ಹೋಗಿಲ್ಲ ಅಂತ ಹೇಳ್ತಾನೆ. ಅದನ್ನ ಕೇಳಿ ಪಾಯಲ್ ಗಾಬರಿಯಾಗಿ ನೈನಾ ಬಂಕ್ ಹಾಕಿರ್ಬೇಕು ಅನ್ಕೊಂಡು ನೈನಾಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರುತ್ತೆ. ಅಲ್ಲಿ ಸಂಯುಕ್ತ ನೈನಾ ಫೋಟೋ ನೋಡಿ ಅದರ ಫೋಟೋ ತಗೋತಾಳೆ. ಅಷ್ಟರಲ್ಲಿ ಸುನಿಲ್ ಸಂಯುಕ್ತಾಗೆ ಕಾಲ್ ಮಾಡಿ ಲಾವಣ್ಯ ಅವಳ ಮನೆಯಲ್ಲೇ ಇದ್ದಾಳೆ ಅಂತ ಹೇಳ್ತಾನೆ. ಲಾವಣ್ಯ ಯಾಕೋ ಗಾಬರಿಯಾಗಿರ್ತಾಳೆ. ಈ ಕಡೆ ಉದ್ದವ್ ಮತ್ತೆ ಅವನ ಬಾಮೈದ ನೈನಾಗೆ ಅಂತ ಹೊಸ ಸ್ಕೂಟಿ ತಗೊಂಡಿರ್ತಾರೆ. ಪಾಯಲ್ ಉದ್ದವ್ಗೆ ಕಾಲ್ ಮಾಡಿ ನೈನಾ ಕಾಲೇಜ್ಗೆ ಹೋಗಿಲ್ವಂತೆ, ಪೊಲೀಸರು ಬಂದಿದ್ದಾರೆ ಅಂತ ಹೇಳ್ತಾಳೆ. ಅದನ್ನ ಕೇಳಿ ಉದ್ದವ್ ನೈನಾ ಎಲ್ಲಿದ್ದಾಳೆ ಅಂತ ನನಗೆ ಗೊತ್ತು ಅಂತ ಹೇಳಿ ಕಾಲೇಜ್ಗೆ ಅಟೆಂಡ್ ಆಗದ ಇನ್ನೊಬ್ಬ ಹುಡುಗ ಓಜಸ್ ಮನೆಗೆ ಹೋಗ್ತಾನೆ. ಹೋದವನು ನೈನಾ ಇದ್ದಾಳ ಅಂತ ಚೆಕ್ ಕೂಡ ಮಾಡದೆ ಪಾಯಲ್ಗೆ ನೈನಾ ಸಿಕ್ಕಿದ್ಲು ಅಂತ ಹೇಳ್ತಾನೆ. ಅದನ್ನ ಕೇಳಿ ಸಂಯುಕ್ತ ಮತ್ತೆ ಜೈ ಎದ್ದು ಹೋಗ್ತಾರೆ. ನೋಡಿದ್ರೆ ಓಜಸ್ ಮನೆಯಲ್ಲಿ ನೈನಾ ಇರಲ್ಲ. ಉದ್ದವ್ ಮತ್ತೆ ಪಾಯಲ್ಗೆ ನೈನಾ ಇಲ್ಲಿಲ್ಲ, ನಾನು ಹುಡುಕ್ತೀನಿ ಅಂತ ಹೇಳ್ತಾನೆ. ಸಂಯುಕ್ತಗೆ ಕ್ವಾರಿಯಿಂದ ಪೊಲೀಸರು ಕಾಲ್ ಮಾಡ್ತಾರೆ. ಸಂಯುಕ್ತ ಜೈನ ಕರ್ಕೊಂಡು ಕ್ವಾರಿ ಬಳಿಗೆ ಹೋಗ್ತಾಳೆ. ಕ್ವಾರಿಯಿಂದ ಒಂದು ಕಾರ್ನ ಎತ್ತಿಸ್ತಾರೆ. ಕಾರ್ ಡಿಕ್ಕಿ ಓಪನ್ ಮಾಡಿದ್ರೆ ಡಿಕ್ಕಿಯಲ್ಲಿ ನೈನಾ ಬಾಡಿ ಇರುತ್ತೆ. ನೈನಾ ಕಣ್ಣು ಬಿಟ್ಟ ಹಾಗೇನೆ ಸತ್ತೋಗಿರ್ತಾಳೆ. ನೈನಾ ಕೈ ಕಾಲ್ನೆಲ್ಲ ಕಟ್ಟಾಕಲಾಗಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಪಾಯಲ್ ಜೊತೆ ಮಾತಾಡ್ಕೊಂಡು ಉದ್ದವ್ ಕೂಡ ಬರ್ತಾನೆ. ಉದ್ದವ್ ನೈನಾ ಬಾಡಿನ ನೋಡಿ ಜೋರಾಗಿ ಅಳೋಕೆ ಶುರು ಮಾಡ್ತಾನೆ. ನೈನಾ ಸತ್ತಿದ್ದಾಳೆ ಅಂತ ಗೊತ್ತಾಗಿ ಪಾಯಲ್ ಕೂಡ ಅಳೋಕೆ ಶುರು ಮಾಡ್ತಾಳೆ. ಈ ಕಡೆ ಮಹಿ ಸಂಯುಕ್ತಾಗೆ ಕಾಲ್ ಮಾಡ್ತಾ ಇರ್ತಾಳೆ. ಸಂಯುಕ್ತ ಕಾಲ್ ಪಿಕ್ ಮಾಡ್ತಾ ಇರಲ್ಲ. ನೈನಾ ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ. ನೈನಾ ಬಾಡಿ ಸಿಕ್ಕಿದ್ದ ಕಾರಲ್ಲಿ ಒಂದು ಸ್ಟಿಕ್ಕರ್ ಸಿಗುತ್ತೆ. ಆ ಸ್ಟಿಕ್ಕರ್ ಮೇಲೆ ತುಷಾರ್ ಫೋಟೋ ಇರುತ್ತೆ. ಇಲ್ಲಿಗೆ ಎಪಿಸೋಡ್ 1 ಮುಗಿಯುತ್ತೆ. ಇವಾಗ ಎಪಿಸೋಡ್ 2 ನೋಡ್ತಾ ಹೋಗೋಣ. ನೈನಾನ ಶವ ನೋಡಿದ ಡಾಕ್ಟರ್ಗೆ ಇವಾಗ ನೈನಾ ಕೂದಲಲ್ಲಿ ಗ್ಲಾಸ್ ಸಿಕ್ಕಿರುತ್ತೆ. ಅಂದ್ರೆ ಮೊದಲು ಯಾರೋ ಬಾಟಲಿಯಲ್ಲಿ ನೈನಾ ತಲೆಗೆ ಹೊಡೆದಿರಬಹುದು ಅಂತ ಗೆಸ್ ಮಾಡ್ತಾರೆ. ನೈನಾ ಸಾಯೋಕೆ ಕಾರಣ ನೀರಲ್ಲಿ ಮುಳುಗಿ ಅವಳ ಲಂಗ್ಸ್ ಅಲ್ಲಿ ನೀರು ತುಂಬಿಕೊಂಡಿರೋದು. ಅಂದ್ರೆ ನೈನಾಗೆ ಕಿಲ್ಲರ್ ಚಾಕು ಅಲ್ಲಿ ಚುಚ್ಚಿದಾಗಲೂ ನೈನಾ ಬದುಕೆ ಇದ್ಲು ಅಂತ ಅರ್ಥ. ಡಾಕ್ಟರ್ ಹೋದ್ಮೇಲೆ ನೈನಾ ಶವ ನೋಡೋಕೆ ಪಾಯಲ್ ಮತ್ತೆ ಉದ್ದವ್ನ ಕರೆಸ್ತಾರೆ. ಪಾಯಲ್ ಅಂತೂ ತುಂಬಾ ಅಳ್ತಾ ಇರ್ತಾಳೆ. ಅಲ್ಲಿ ಜೈ ಕಿಲ್ಲರ್ ಯಾರೇ ಆಗಿದ್ರು ಅವ್ರನ್ನ ಹಿಡಿತೀವಿ ಅಂತ ಹೇಳ್ತಾನೆ. ಪಾಯಲ್ ಮತ್ತೆ ಉದ್ದವ್ ಈಚೆ ಹೋದ್ಮೇಲೆ ಸಂಯುಕ್ತ ಜೈಗೆ ಈ ರೀತಿ ಭರವಸೆಗಳನ್ನೆಲ್ಲ ಕೊಡಬಾರ್ದು ಅಂತ ಹೇಳ್ತಾಳೆ. ಅಲ್ಲಿ ಇಬ್ರು ಜಗಳ ಆಡ್ತಾರೆ. ಅಲ್ಲಿಗೆ DCP ಬರ್ತಾರೆ. ಇವಾಗ ಸಂಯುಕ್ತ ಅಹಮದಾಬಾದ್ಗೆ ಹೋಗ್ಬೇಕಿರುತ್ತೆ. ಆದ್ರೆ ಇವಾಗ ಕೇಸಲ್ಲಿ ತುಷಾರ್ ಕೂಡ ಇನ್ವಾಲ್ವ್ ಆಗಿರೋದ್ರಿಂದ DCP ಸಂಯುಕ್ತಾಗೆ 2 ದಿನ ಮುಂಬೈಯಲ್ಲೇ ಇದ್ದು ಕೇಸ್ನ ಸಾಲ್ವ್ ಮಾಡೇ ಹೋಗ್ಬೇಕು ಅಂತ ಹೇಳ್ಬಿಡ್ತಾರೆ. ಇದನ್ನ ಕೇಳಿ ಜೈ ಬೇಜಾರಾಗ್ತಾನೆ. ಸಂಯುಕ್ತ ಹೋದ್ರೆ ಅವನು ಕೇಸ್ನ ಇನ್ವೆಸ್ಟಿಗೇಟ್ ಮಾಡಬಹುದು ಅಂತ ಅನ್ಕೊಂಡಿದ್ದ. ಆದ್ರೆ ಇನ್ನು 2 ದಿನ ಸಂಯುಕ್ತ ಅಂಡರ್ ಅಲ್ಲೇ ಕೆಲಸ ಮಾಡ್ಬೇಕು ಅಂತ ಗೊತ್ತಾಗಿ ಜೈಗೆ ಕೋಪ ಮತ್ತೆ ಬೇಜಾರು 2 ಆಗುತ್ತೆ. ಆದ್ರೆ ಏನು ಮಾಡೋಕೆ ಆಗಲ್ಲ. DCP ಹೇಳಿದ ಹಾಗೆ ಕೇಳಲೇಬೇಕು. ಸಂಯುಕ್ತಾಗೆ ಅವಳ ಗಂಡ ಭೀಷಮ್ ಫ್ಲೈಟ್ ಯಾಕೆ ಮಿಸ್ ಮಾಡ್ಕೊಂಡೆ, ಏನ್ ನಡೀತಾ ಇದೆ, ಕಾಲ್ ಮಾಡು ಅಂತ ಮೆಸೇಜ್ ಮಾಡ್ತಾನೆ. ಆದ್ರೆ ಸಂಯುಕ್ತ ಮೆಸೇಜ್ಗೆ ರಿಪ್ಲೈನು ಮಾಡಲ್ಲ, ಕಾಲ್ ಕೂಡ ಮಾಡಲ್ಲ. ಈ ಕಡೆ ನೋಡಿದ್ರೆ ಪ್ರದೀಪ್ ತುಷಾರ್ ಐಡಿಯಾ ಕಾಪಿ ಮಾಡಿ ಆಪ್ ನ ಲಾಂಚ್ ಮಾಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡಿರ್ತಾನೆ. ಅದನ್ನ ನೋಡಿ ತುಷಾರ್, ಸಾಹಿಲ್, ರಕ್ಷಾ ಎಲ್ರು ಬೇಜಾರಾಗ್ತಾರೆ. ಅದೇ ಟೈಮ್ಗೆ ಅಲ್ಲಿಗೆ ತುಷಾರ್ನ ವಿಚಾರಣೆ ಮಾಡೋಕೆ ಸಂಯುಕ್ತ ಮತ್ತೆ ಜೈ ಬರ್ತಾರೆ. ಜೈ ನೈನಾ ಬಾಡಿ ಸಿಕ್ಕ ಕಾರಲ್ಲಿ ತುಷಾರ್ ಸ್ಟಿಕ್ಕರ್ ಇತ್ತು ಅಂತ ಹೇಳ್ತಾನೆ. ಅವಾಗ ಸಾಹಿಲ್ ಅದು ಕ್ಯಾಂಪೇನ್ ಕಾರ್, ತುಷಾರ್ ಕಾರ್ ಅಲ್ಲ ಅಂತ ಹೇಳ್ತಾನೆ. ಆಮೇಲೆ ಸಂಯುಕ್ತ ಜೈ ಜಾಸ್ತಿ ಮಾತಾಡ್ತಾ ಇದ್ದ ಅಂತ ಕಾರ್ ಡ್ರೈವರ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಸಾಹಿಲ್ ಜೊತೆ ಕಳಿಸ್ತಾಳೆ. ಸಂಯುಕ್ತ ತುಷಾರ್ನ ನಿನ್ನೆ ರಾತ್ರಿ ಎಲ್ಲಿದ್ರಿ ಅಂತ ಕೇಳ್ತಾಳೆ. ಅವಾಗ ತುಷಾರ್ ನಿನ್ನೆ ರಾತ್ರಿ ಡಿನ್ನರ್ ಮುಗಿಸಿ ನಾನು ಬೇಗ ಮನೆಗೆ ಹೋಗ್ಬಿಟ್ಟೆ ಅಂತ ಹೇಳ್ತಾನೆ. ಅವಾಗ ರಕ್ಷಾ ಹೌದು ತುಷಾರ್ ರಾತ್ರಿ ನನ್ ಜೊತೆನೆ ಇದ್ರು ಅಂತ ಹೇಳ್ತಾಳೆ.
ಇವಾಗ ತುಷಾರ್ ಅವನ್ ಕಾರಲ್ಲಿ ಬಾಡಿ ಸಿಕ್ಕಿದ್ಕೆ ಅವನೇ ಪಬ್ಲಿಕ್ ಸ್ಟೇಟ್ಮೆಂಟ್ ಕೊಡ್ಬೇಕು ಅಂತ ಅನ್ಕೊಂಡಿರ್ತಾನೆ. ಆದ್ರೆ ಈ ವಿಷಯ ಪಬ್ಲಿಕ್ ಗೆ ಗೊತ್ತಾದ್ರೆ ಕಿಲ್ಲರ್ ತಪ್ಪಿಸ್ಕೋಬಹುದು ಅಂತ ಸಂಯುಕ್ತ 2 ಡೇಸ್ ಆದ್ಮೇಲೆ ಸ್ಟೇಟ್ಮೆಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ರಕ್ಷಾ ಆಗಲ್ಲ ಅಂದ್ರು ತುಷಾರ್ 2 ಡೇಸ್ ವೇಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇವಾಗ ಜೈ ಡ್ರೈವರ್ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡ್ಕೊಂಡು ಬಂದಿರ್ತಾನೆ. ಆ ಡ್ರೈವರ್ ಇವಾಗ ಎಲ್ಲಿದ್ದಾನೆ ಅಂತ ಕೂಡ ಗೊತ್ತಾಗಿರುತ್ತೆ. ಇಬ್ರು ಆ ಡ್ರೈವರ್ನ ಹುಡಿಕೊಂಡು ಹೋಗ್ತಾರೆ. ಸಂಯುಕ್ತ ಬುಲೆಟ್ಸ್ ಎಲ್ಲ ತೆಗೆದು ಕಾರಲ್ಲಿ ಇಟ್ಟು ಕಾಲಿಗನ್ ತಗೊಂಡು ಹೋಗ್ತಾಳೆ. ಜೈ ಇನ್ನೊಂದು ಕಡೆ ಹೋಗ್ತಾನೆ. ಡ್ರೈವರ್ ಸಂಯುಕ್ತ ಮೇಲೆ ಚಾಕುವಲ್ಲಿ ಅಟ್ಯಾಕ್ ಮಾಡಿ ನಾನು ಮತ್ತೆ ಜೈಲಿಗೆ ಹೋಗಲ್ಲ ಅಂತ ಹೇಳ್ತಾ ಇರ್ತಾನೆ. ಸಂಯುಕ್ತ ಡ್ರೈವರ್ನ ಕಾಮ್ ಮಾಡ್ತಾ ನಿನ್ನೆ ರಾತ್ರಿ ಕಾಲೇಜಲ್ಲಿ ಏನಾಯ್ತು, ನೈನಾ ಬಗ್ಗೆ ಏನ್ ಗೊತ್ತು ಅಂತ ಕೇಳ್ತಾಳೆ. ಅದಕ್ಕೆ ಆ ಡ್ರೈವರ್, ನಾನು ರಾತ್ರಿ ಕಾಲೇಜಲ್ಲಿ ಡ್ರಗ್ಸ್ ತಗೊಂಡೆ, ವಾಮಿಟ್ ಎಲ್ಲ ಆಗಿ ನಾನು ಹೋಗಿ ಆಸ್ಪತ್ರೆ ಸೇರಿದೆ. ನೈನಾನ ನಾನು ನೋಡ್ದೆ, ನೈನಾ ಪಕ್ಕ ಒಂದು ಸ್ಕಲ್ ಅಂತ ಏನನ್ನೋ ಹೇಳೋಕೆ ಹೋಗ್ತಾನೆ. ಅಷ್ಟರಲ್ಲಿ ಅವನ ಕೈಯಲ್ಲಿ ಚಾಕು ಹಿಡ್ಕೊಂಡಿರೋದು ನೋಡಿ ಜೈ ಡ್ರೈವರ್ ಕೈಗೆ ಶೂಟ್ ಮಾಡ್ತಾನೆ. ಡ್ರೈವರ್ ಗಾಬರಿಯಲ್ಲಿ ಬಿಲ್ಡಿಂಗ್ ಮೇಲಿಂದ ಕೆಳಗೆ ಬೀಳ್ತಾನೆ. ಆದ್ರೆ ಡ್ರೈವರ್ ಸಾಯಲ್ಲ, ಆಸ್ಪತ್ರೆಗೆ ಸೇರಿಸ್ತಾರೆ. ಇವಾಗ 2ನೇ ದಿನದ ಇನ್ವೆಸ್ಟಿಗೇಷನ್ ಶುರು ಆಗುತ್ತೆ. ಸಂಯುಕ್ತ ನಿನ್ನೆ ಮಹಿ ಕಾಲ್ ಮಾಡಿದಾಗ ರಿಸೀವ್ ಮಾಡಿರಲ್ಲ ಅಲ್ವಾ, ಅದಕ್ಕೆ ಸಾರಿ ಕೇಳ್ತಾಳೆ. ಜೊತೆಗೆ ಮಹಿಗೆ ಅವಳ ಸ್ಕೂಲ್ ಪ್ರಾಜೆಕ್ಟ್ಸ್ ನ ಶುರು ಮಾಡೋಕೆ ಹೇಳ್ತಾಳೆ. ಇನ್ನೆರಡು ದಿನ ಬಿಟ್ಟು ಅಹಮದಾಬಾದ್ಗೆ ಟಿಕೆಟ್ಸ್ ಬುಕ್ ಆಗಿದೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ನೈನಾ ಕೊಲೆ ಕೇಸ್ ನ್ಯೂಸ್ ಅಲ್ಲೆಲ್ಲ ಬರುತ್ತೆ. ಆದ್ರೆ ಆ ನ್ಯೂಸ್ ನ ಲೀಕ್ ಮಾಡಿದ್ದು ಯಾರು ಅಂತ ಯಾರಿಗೂ ಗೊತ್ತಿರಲ್ಲ. ಇವಾಗ ಈ ನ್ಯೂಸ್ ಲೀಕ್ ಆಗಿದ್ಕೆ ತುಷಾರ್ ಅವನ್ ಕ್ಯಾಂಪೇನ್ ಕಾರ್ ಬಗ್ಗೆ ಸ್ಟೇಟ್ಮೆಂಟ್ ಕೊಡೋಕೆ ಸ್ಟೇಷನ್ಗೆ ಹೋಗ್ತಾ ಇರ್ತಾನೆ. ಆದ್ರೆ ಸಂಯುಕ್ತ ಕಾರ್ ಬಗ್ಗೆ ನ್ಯೂಸ್ ಲೀಕ್ ಆಗದ ಹಾಗೆ ನೋಡ್ಕೋತೀವಿ, ಇನ್ನೊಂದಿನ ವೇಟ್ ಮಾಡಿ ಸ್ಟೇಟ್ಮೆಂಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ. ಆದ್ರೆ ರಕ್ಷಾ ಅಂತೂ ಸ್ಟೇಟ್ಮೆಂಟ್ ಕೊಡ್ಲೇಬೇಕು ಅಂತ ತುಷಾರ್ಗೆ ಹೇಳ್ತಾ ಇರ್ತಾಳೆ. ಆದ್ರೆ ತುಷಾರ್ ಇನ್ನೊಂದು ದಿನ ವೇಟ್ ಮಾಡ್ತೀನಿ ಅಂತ ಸಂಯುಕ್ತಾಗೆ ಹೇಳ್ತಾನೆ. ಇವಾಗ ಸಂಯುಕ್ತ ಮತ್ತೆ ಜೈ ನೈನಾ ಹೇಗ್ ಕೊಲೆ ಆದ್ಲು ಅಂತ ತಿಳ್ಕೊಳ್ಳೋಕೆ ನೈನಾ ಕಾಲೇಜ್ಗೆ ಹೋಗ್ತಾರೆ. ಹೋಗೋ ಮುಂಚೆ ಸಂಯುಕ್ತಾಗೆ ಭೀಷಮ್ ಕಾಲ್ ಮಾಡಿ ಕೋಪದಲ್ಲಿ ಮಾತಾಡ್ತಾ ಇರ್ತಾನೆ. ಸಂಯುಕ್ತ ಇನ್ನೆರಡು ದಿನದಲ್ಲಿ ಬರ್ತೀನಿ ಅಂತ ಹೇಳ್ತಾಳೆ. ಈ ಕಡೆ ತುಷಾರ್ ಇವಾಗ ಎಲೆಕ್ಷನ್ ಗೆಲ್ಬೇಕು ಅಂದ್ರೆ ಪ್ರೇರಣಾ ಶಕ್ತಿ ಪಾರ್ಟಿ ಲೀಡರ್ ಜಾನ್ವಿ ಸಹಾಯ ಬೇಕು ಅಂತ ಜಾನ್ವಿನ ಮೀಟ್ ಮಾಡಿ ಅಲಯನ್ಸ್ಗೆ ಒಪ್ಪಿಸ್ತಾರೆ. ಜಾನ್ವಿ ಕೂಡ ಒಪ್ಕೋತಾಳೆ. ತುಷಾರ್ ಜಾನ್ವಿ ಜೊತೆ ಮಾತಾಡ್ಕೊಂಡು ಬರುವಾಗ ತುಷಾರ್ ರಕ್ಷಾಗೆ ಕಾರ್ ಬಗ್ಗೆ ಜಾನ್ವಿಗೆ ಹೇಳ್ಬಿಡೋಣ ಅಂತ ಹೇಳ್ತಾನೆ. ಆದ್ರೆ ರಕ್ಷಾ ಜಾನ್ವಿಗೆ ಕಾರ್ ಬಗ್ಗೆ ಗೊತ್ತಾದ್ರೆ ನಾವು ಜಾನ್ವಿ ಹೇಳಿದ ಹಾಗೆ ಕೇಳ್ಬೇಕಾಗುತ್ತೆ, ಜಾನ್ವಿಗೆ ಏನು ಹೇಳೋದು ಬೇಡ ಅಂತ ಹೇಳ್ತಾಳೆ. ತುಷಾರ್ ಸರಿ ಅಂತಾನೆ. ಈ ಕಡೆ ಜೈ ಕಾಲೇಜ್ಗೆ ಹೋಗಿ ರಣಧೀರ್ ಅನ್ನೋ ಟೀಚರ್ ಹತ್ರ ಫೆಸ್ಟ್ ಅಲ್ಲಿ ತೆಗೆದಿದ್ದ ಎಲ್ಲಾ ಫೋಟೋಸ್ ನ ಅವನ ಮೊಬೈಲ್ಗೆ ಕಳಿಸ್ಕೋತಾನೆ. ಮೊದಲಿಗೆ ನೈನಾ ಫ್ರೆಂಡ್ ಲಾವಣ್ಯನ ಕರೆಸ್ತಾರೆ. ಲಾವಣ್ಯ ನೈನಾ 8 ಗಂಟೆಗೆ ಫೆಸ್ಟ್ ಇಂದ ಹೋಗ್ಬಿಟ್ಲು, ನಾನು 10 ಗಂಟೆಗೆ ಹೋದೆ ಅಂತ ಹೇಳ್ತಾಳೆ. ಆಮೇಲೆ ಓಜಸ್ ನ ವಿಚಾರಣೆಗೆ ಕರೀತಾರೆ. ಓಜಸ್, ನಾನು ಮತ್ತೆ ನೈನಾ ಪ್ರೀತಿ ಮಾಡ್ತಿದ್ದು, ನನಗೂ ನೈನಾಗೂ ಬ್ರೇಕಪ್ ಆಗಿ 1 ಮಂತ್ ಆಗಿತ್ತು, ಅವಾಗ್ಲಿಂದ ಅವಳನ್ನ ನಾನು ಮಾತಾಡ್ಸೇ ಇಲ್ಲ ಅಂತ ಹೇಳ್ತಾನೆ. ಆದ್ರೆ ಒಂದು ಫೋಟೋ ಅಲ್ಲಿ ನೈನಾನ ಓಜಸ್ ಮಾತಾಡಿಸ್ತಾ ಇರ್ತಾನೆ. ಅದನ್ನ ತೋರಿಸಿ ಮತ್ತೆ ಕೇಳ್ತಾರೆ. ಓಜಸ್, ಜಸ್ಟ್ ಅವಳಿಗೆ ಕಾಂಪ್ಲಿಮೆಂಟ್ ಕೊಡೋಕೆ ಹೋಗಿದ್ದೆ ಅಷ್ಟೇ ಅಂತಾನೆ. ಓಜಸ್ ನ ವಿಚಾರಣೆ ಮಾಡ್ಬೇಕಾದ್ರೆ ಅಲ್ಲಿಗೆ ಓಜಸ್ ತಂದೆ ತಾಯಿ ಬಂದು ಲಾಯರ್ ಬರೋವರೆಗೂ ಓಜಸ್ ನ ವಿಚಾರಣೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಸಂಯುಕ್ತ, ನಾಳೆ ಲಾಯರ್ ಜೊತೆ ಓಜಸ್ ನ ಕ್ರೈಮ್ ಸೆಲ್ಗೆ ಕಳಿಸಿ ವಿಚಾರಣೆ ಮಾಡ್ತೀವಿ ಅಂತ ಹೇಳ್ತಾಳೆ. ಈ ಕಡೆ ಜೈ ವಾಶ್ರೂಮ್ಗೆ ಹೋದಾಗ ಓಜಸ್ ಫ್ರೆಂಡ್ ಆರವ್ನ ನೋಡ್ತಾನೆ. ಅವನ ಕೈಯಲ್ಲಿ ಸ್ಕಲ್ ಟ್ಯಾಟೂ ಇರುತ್ತೆ. ಈ ಕಡೆ ತುಷಾರ್ ಮತ್ತೆ ರಕ್ಷಾ ಪಾರ್ಟಿ ಆಫೀಸ್ಗೆ ಬಂದ್ರೆ ಪ್ರೆಸ್ ಅವರೆಲ್ಲ ಬಂದಿರ್ತಾರೆ. ನೋಡಿದ್ರೆ ಇವಾಗ ಕಾರ್ ವಿಷಯ ಕೂಡ ಲೀಕ್ ಆಗಿರುತ್ತೆ. ಅದನ್ನ ನೋಡಿ ತುಷಾರ್ ಶಾಕ್ ಆಗೋಗ್ತಾನೆ. ಇವಾಗ ಸಂಯುಕ್ತ ಓಜಸ್ ಫೋನ್ ಇಸ್ಕೊಂಡಿರ್ತಾಳೆ. ಅದ್ರಲ್ಲಿ ಆರವ್ ಯಾವುದೋ ರೂಮ್ ಅಲ್ಲಿ ಸ್ಮೋಕ್ ಮಾಡ್ತಾ ನೈನಾ ಜೊತೆ ಫೋಟೋ ತಗೊಂಡಿರ್ತಾನೆ. ನೋಡಿದ್ರೆ ನೈನಾ ಬೇರೆ ಡ್ರೆಸ್ ಅಲ್ಲಿ ಇರ್ತಾಳೆ. ಇವಾಗ ಸಂಯುಕ್ತಾಗೆ ಡ್ರೈವರ್ ಸ್ಕಲ್ ಅಂತ ಹೇಳಿದ್ದು ನೆನಪಾಗುತ್ತೆ. ಅದಕ್ಕೆ ಆ ಕಾಲೇಜಲ್ಲೇ ಸ್ಕಲ್ ರೀತಿ ಇರೋ ವಸ್ತು ಅಥವಾ ರೂಮ್ ಏನಾದ್ರೂ ಇರಬಹುದಾ ಅಂತ ಸಂಯುಕ್ತ ಮತ್ತೆ ಜೈ ಹುಡುಕೋಕೆ ಹೋಗ್ತಾರೆ. ಒಂದು ರೂಮ್ ಸಿಗುತ್ತೆ. ಒಳಗೆ ಹೋಗ್ತಾರೆ. ಗೋಡೆ ಮೇಲೆಲ್ಲ ಏನೇನೋ ಬರ್ದಿರ್ತಾರೆ. ಹಾಗೆ ಮುಂದೆ ಹೋದ್ರೆ ಅವರಿಗೆ ಒಂದು ರೂಮ್ ಸಿಗುತ್ತೆ. ಅಲ್ಲಿ ಅವರಿಗೆ ರಕ್ತದ ಕಲೆಗಳು ಕಾಣಿಸುತ್ತೆ. ಬಾಟಲಿ ಒಡೆದು ಗ್ಲಾಸ್ ಪೀಸ್ ಬಿದ್ದಿರುತ್ತೆ. ಅದೇ ರೂಮ್ ಅಲ್ಲಿ ಆರವ್ ನೈನಾ ಜೊತೆ ಫೋಟೋ ತಗೊಂಡಿರ್ತಾನೆ. ಅಲ್ಲೇ ನೈನಾ ID ಕಾರ್ಡ್ ಕೂಡ ಬಿದ್ದಿರುತ್ತೆ. ಅಂದ್ರೆ ಆ ರೂಮ್ ಅಲ್ಲಿ ಏನು ಆಗಿದೆ ಅಂತ ಸಂಯುಕ್ತ ಮತ್ತೆ ಜೈಗೆ ಗೊತ್ತಾಗುತ್ತೆ. ಇಲ್ಲಿಗೆ ಎಪಿಸೋಡ್ 2 ಕೂಡ ಮುಗಿಯುತ್ತೆ. ಇವಾಗ ಎಪಿಸೋಡ್ 3 ಶುರು ಮಾಡೋಣ. ಇವಾಗ ಸಂಯುಕ್ತ ಮತ್ತೆ ಜೈ ಆ ರೂಮ್ಗೆ ಫಾರೆನ್ಸಿಕ್ ಅವ್ರನ್ನ ಕರೆಸ್ತಾರೆ. ಆ ರೂಮ್ ಅಲ್ಲಿ ಮುಂಚೆ ಕಸ ಗುಡಿಸೋರು ಇರ್ತಾರೆ. ಆದ್ರೆ ಇವಾಗ ಆ ರೂಮ್ ಖಾಲಿ ಇದ್ದ ಕಾರಣ ಆರವ್ ಓಜಸ್ ಇಬ್ರು ಅದನ್ನ ಅವರ ಪ್ರೈವೇಟ್ ರೂಮ್ ಆಗಿ ಕನ್ವರ್ಟ್ ಮಾಡ್ಕೊಂಡಿರ್ತಾರೆ. ಓಜಸ್ ತಂದೆ ಕಾಲೇಜ್ಗೆ ಡೊನೇಷನ್ ಕೊಡ್ತಿದ್ದ ಕಾರಣ ಯಾರು ಅದನ್ನ ಕೇಳ್ತಾ ಇರಲ್ಲ. ಇವಾಗ ಅದು ಸಂಯುಕ್ತ ಮತ್ತೆ ಜೈಗೂ ಗೊತ್ತಾಗುತ್ತೆ. ಈ ಕಡೆ ತುಷಾರ್ ಜೊತೆ ಅಲಯನ್ಸ್ ಮಾಡ್ಕೊಳ್ಳೋಕೆ ಒಪ್ಕೊಂಡಿದ್ದ ಜಾನ್ವಿ ಕಾರ್ ವಿಷಯ ಲೀಕ್ ಆದ್ಮೇಲೆ MLA ಪ್ರದೀಪ್ ಜೊತೆ ಅಲಯನ್ಸ್ ಮಾಡ್ಕೊಂಡಿರ್ತಾಳೆ. ಇದರಿಂದ ತುಷಾರ್ ಗೆಲ್ಲೋದು ಕಷ್ಟ ಆಗ್ತಾ ಇರುತ್ತೆ. ಜೊತೆಗೆ ಯಾವುದೋ ಸಂಘಟನೆ ಅವರು ಪಾರ್ಟಿ ಆಫೀಸ್ಗೆ ನುಗ್ಗಿ ತುಷಾರ್ ಮುಖಕ್ಕೆ ಮಸಿ ಬಳಿದು ಹೋಗ್ತಾರೆ. ಇವಾಗ ರಕ್ಷಾ ಮಸಿ ಎಲ್ಲ ಒರೆಸಿ ಆ ಆಪ್ ಬಗ್ಗೆ ಗೊತ್ತಿದ್ದು ನನಗೆ ನಿನಗೆ ಸಾಹಿಲ್ ಆಪ್ ನ ಲಾಂಚ್ ಮಾಡೋಕೆ ಡಿಲೇ ಮಾಡ್ತಾ ಇದ್ದಾನೆ ಅಂದ್ರೆ ಈ ವಿಷಯ ಎಲ್ಲ ಅವನೇ ಲೀಕ್ ಮಾಡಿರ್ಬೇಕು ಅಂತ ಹೇಳ್ತಾಳೆ. ಆದ್ರೆ ತುಷಾರ್ ಅದನ್ನ ನಂಬಲ್ಲ. ಆದ್ರೂ ಯಾವುದಕ್ಕೂ ಇರ್ಲಿ ಅಂತ ಸಾಹಿಲ್ ಮತ್ತೆ ರಕ್ಷಾ ಇಬ್ರದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಕೆ ತುಷಾರ್ ಅವನಿಗೆ ಗೊತ್ತಿದ್ದ ವ್ಯಕ್ತಿಗೆ ಹೇಳ್ತಾನೆ. ಈ ಕಡೆ DCP ಸಂಯುಕ್ತ ಮತ್ತೆ ಜೈನ ಮೀಟ್ ಮಾಡಿ ಕಾರ್ ವಿಷಯ ಲೀಕ್ ಆಗಿದೆ, ಪ್ರೆಸ್ ಅವರೆಲ್ಲ ಬಂದಿದ್ದಾರೆ ಅಂತ ಹೇಳಿ ಪ್ರೆಸ್ ಅವ್ರಿಗೆ ಕಾರ್ ತುಷಾರ್ ಅವರ ಕ್ಯಾಂಪೇನ್ ಕಾರ್, ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ, ಕಿಲ್ಲರ್ ಯಾರು ಅಂತ ಕಂಡಿಡಿತೀವಿ ಅಂತ ಹೇಳ್ತಾನೆ.
ಇವಾಗ ಡಿಸಿಪಿ ಸಂಯುಕ್ತಾಗಿ ಈ ಕೇಸ್ ಸಾಲ್ವ್ ಆಗೋವರೆಗೂ ಅವಳು ಎಲ್ಲೂ ಹೋಗೋ ಹಾಗಿಲ್ಲ ಅಂತ ಆರ್ಡರ್ ಮಾಡ್ತಾರೆ. ಈ ಕಡೆ ತುಷಾರ್ ಅವನಿಗೆ ಆಗಿದ್ದ ಡ್ಯಾಮೇಜ್ ಕಂಟ್ರೋಲ್ ಮಾಡೋಕೆ ಇನ್ಸ್ಟಾ ಲೈವ್ ಹೋಗಿ ವುಮೆನ್ ಸೇಫ್ಟಿ ಬಗ್ಗೆ ಮಾತಾಡ್ತಾ ಇರ್ತಾನೆ. ಮೊದಲಿಗೆ ಒಳ್ಳೆ ಕಾಮೆಂಟ್ ಬಂದ್ರು, ಆಮೇಲೆ ಎಲ್ರು ಕೆಟ್ಟದಾಗಿ ಕಾಮೆಂಟ್ ಮಾಡ್ತಾ ತುಷಾರ್ ಹೆಂಡತಿ ಬಗ್ಗೆ ಎಲ್ಲ ಕಾಮೆಂಟ್ ಮಾಡೋಕೆ ಶುರು ಮಾಡ್ತಾರೆ. ತುಷಾರ್ ಪ್ಲಾನ್ ಫ್ಲಾಪ್ ಆಗುತ್ತೆ, ಇಮೇಜ್ ಇನ್ನೂ ಜಾಸ್ತಿ ಡ್ಯಾಮೇಜ್ ಆಗುತ್ತೆ. ಈ ಕಡೆ ಭೀಷಮ್ ಮತ್ತೆ ಸಂಯುಕ್ತ ಮತ್ತೆ ದೂರ ಆಗ್ತಾ ಇರ್ತಾರೆ. ಇವಾಗ ಜೈ ಮತ್ತೆ ಸಂಯುಕ್ತ ಪಾಯಲ್ ಮತ್ತೆ ಉದ್ದವ್ನ ವಿಚಾರಣೆ ಮಾಡೋಕೆ ಹೋಗ್ತಾರೆ. ಇವಾಗ ಸಂಯುಕ್ತಾಗೆ ನೈನಾ ಮತ್ತೆ ಓಜಸ್ ಮುಂಚೆ ಪ್ರೀತಿ ಮಾಡ್ತಾ ಇದ್ರು, ಆದ್ರೆ 1 ತಿಂಗಳ ಹಿಂದೆ ಅಷ್ಟೇ ಬ್ರೇಕಪ್ ಮಾಡ್ಕೊಂಡಿದ್ರು ಅಂತ ಗೊತ್ತಾಗಿರುತ್ತಲ್ಲ. ಅದಕ್ಕೆ ಸಂಯುಕ್ತ ಪಾಯಲ್ ಬಳಿ ಓಜಸ್ ಮತ್ತೆ ನೈನಾ ಯಾಕೆ ಬ್ರೇಕಪ್ ಮಾಡ್ಕೊಂಡಿದ್ರು ಅಂತ ಕೇಳ್ತಾಳೆ. ಆದ್ರೆ ಈ ವಿಷಯ ಪಾಯಲ್ಗೆ ಗೊತ್ತೇ ಇರಲ್ಲ. ಪಾಯಲ್ ನೈನಾ ಲವ್ ಎಲ್ಲ ಮಾಡ್ತಾ ಇರ್ಲಿಲ್ಲ, ಒಳ್ಳೆ ಹುಡುಗಿ ಅಂತ ಹೇಳ್ತಾ ಇರ್ತಾಳೆ. ಆದ್ರೆ ಉದ್ದವ್ಗೆ ನೈನಾ ಮತ್ತೆ ಓಜಸ್ ಪ್ರೀತಿ ಬಗ್ಗೆ ಗೊತ್ತಿರುತ್ತೆ. ಹೇಗೆ ಅಂದ್ರೆ ಒಂದ್ಸಲ ನೈನಾ ಲಾವಣ್ಯ ಮನೆಗೆ ಕಂಬೈನ್ ಸ್ಟಡೀಸ್ಗೆ ಅಂತ ಹೋಗಿರ್ತಾಳೆ. ಆದ್ರೆ ನೈಟ್ ಓಜಸ್ ಮನೆಯಿಂದ ನೈನಾ ಕಾಲ್ ಮಾಡಿ ಉದ್ದವ್ಗೆ ಪಿಕ್ ಮಾಡೋಕೆ ಹೇಳಿರ್ತಾಳೆ. ಉದ್ದವ್ ಓಜಸ್ ಮನೆಗೆ ಹೋದಾಗ ನೈನಾ ಡ್ರಿಂಕ್ಸ್ ಮಾಡಿ ತೂರಾಡ್ತಾ ಇರ್ತಾಳೆ. ಇದನ್ನೆಲ್ಲ ಉದ್ದವ್ ಸಂಯುಕ್ತ ಮತ್ತೆ ಜೈಗೆ ಹೇಳ್ತಾನೆ. ಅದನ್ನೆಲ್ಲ ಕೇಳಿ ಪಾಯಲ್ಗೆ ತುಂಬಾ ಆಘಾತ ಆಗುತ್ತೆ. ನೈನಾ ಈ ರೀತಿ ಮಾಡ್ತಾ ಇಲ್ಲ ಅಂತ ಪಾಯಲ್ಗೆ ಬೇಜಾರಾಗುತ್ತೆ. ಜೊತೆಗೆ ಆಫೀಸ್ ಟಿವಿಯಲ್ಲಿ ನೈನಾ ಶವದ ಫೋಟೋ ನೋಡಿ ಪಾಯಲ್ ಮತ್ತೆ ಉದ್ದವ್ ಅಳ್ತಾ ಎದ್ದು ಈಚೆ ಹೋಗ್ಬಿಡ್ತಾರೆ. ಈಚೆ ಹೋದ ಪಾಯಲ್ ಅವಳ ತಮ್ಮನ ನೋಡಿ ಅವಳು ಆಟೋ ಅಲ್ಲಿ ಮನೆಗೆ ಹೋಗ್ತೀನಿ ಅಂತ ಹೇಳ್ತಾಳೆ. ಪಾಯಲ್ ಮತ್ತೆ ಅವಳ ತಮ್ಮನ ಮಧ್ಯೆ ಏನ್ ಪ್ರಾಬ್ಲಮ್ ಅಂತ ಇನ್ನೂ ನಮಗೆ ತೋರಿಸಿಲ್ಲ. ಜೈ ಮತ್ತೆ ಲಾವಣ್ಯನ ವಿಚಾರಣೆ ಮಾಡ್ತಾನೆ. ಲಾವಣ್ಯ ನೈನಾ ಇವಾಗ ನನ್ನ ಹತ್ರ ಮಾತಾಡ್ತಾ ಇರ್ಲಿಲ್ಲ ಅಂತ ಹೇಳ್ತಾಳೆ. ಇಲ್ಲಿ ನಮಗೆ ಲಾವಣ್ಯ ಮತ್ತೆ ನೈನಾ ಮಧ್ಯೆ ಏನೋ ಆಗಿತ್ತು ಅಂತ ಗೊತ್ತಾಗುತ್ತೆ. ಇನ್ನ ಓಜಸ್ ಫ್ರೆಂಡ್ ಆರೋ ಸಂಯುಕ್ತಾಗೆ ನೈನಾ ಒಬ್ಬಳು ಅಟೆನ್ಷನ್ ಸೀಕರ್ ಆಗಿದ್ಲು ಅಂತ ಹೇಳ್ತಾನೆ. ಇವರನ್ನೆಲ್ಲ ವಿಚಾರಣೆ ಮಾಡಿದ್ದ ಜೈ ಒಂದು ಥಿಯರಿ ರೆಡಿ ಮಾಡ್ತಾನೆ. ರಾತ್ರಿ 8 ಗಂಟೆಗೆ ಓಜಸ್ ನೈನಾ ಜೊತೆ ಮಾತಾಡೋಕೆ ಹೋಗಿದ್ದಾನೆ. ನೈನಾ ಓಜಸ್ಗೆ ಬೈದಿದ್ದಾಳೆ. ಅದಕ್ಕೆ ಓಜಸ್ ಆ ವಿಷಯನ ಆರವ್ಗೆ ಹೇಳ್ತಾನೆ. ಇಬ್ರು ಕುಡಿದ ನಶೆಯಲ್ಲಿ ನೈನಾನ ರೂಮ್ ಒಳಗೆ ಕರ್ಕೊಂಡೋಗಿ ಅತ್ಯಾಚಾರ ಮಾಡೋಕೆ ಟ್ರೈ ಮಾಡಿದ್ದಾರೆ. ನೈನಾ ರೆಸಿಸ್ಟ್ ಮಾಡೋಕೆ ಟ್ರೈ ಮಾಡಿದಾಗ ಆರವ್ ಬಾಟಲಿಯಲ್ಲಿ ನೈನಾ ತಲೆಗೆ ಹೊಡೆದಿದ್ದಾನೆ. ನೈನಾ ಎಚ್ಚರ ಆದ್ರೆ ಎಲ್ಲಾ ವಿಷಯನ ಎಲ್ರಿಗೂ ಹೇಳ್ಬಿಡ್ತಾಳೆ ಅಂತ ನೈನಾ ಬಾಡಿನ ಈಚೆ ತಂದು ತುಷಾರ್ ಕ್ಯಾಂಪೇನ್ ಕಾರ್ಗೆ ಹಾಕಿದ್ದಾರೆ. ಆ ಡ್ರೈವರ್ಗೆ ಮೊದಲೇ ಓಜಸ್ ಮತ್ತೆ ಆರವ್ಗೆ ಡ್ರಗ್ಸ್ ಕೊಟ್ಟಿರ್ತಾರೆ. ಅದಕ್ಕೆ ಆ ಡ್ರೈವರ್ ಆಸ್ಪತ್ರೆಗೆ ಹೋಗಿರ್ತಾನೆ. ಆಮೇಲೆ ಓಜಸ್ ಮತ್ತೆ ಆರವ್ ತುಷಾರ್ ಕ್ಯಾಂಪೇನ್ ಕಾರ್ನ ತಗೊಂಡು ಹೋಗಿ ಕ್ವಾರಿಗೆ ತಳ್ಳಿದ್ದಾರೆ ಅಂತ ಜೈ ಒಂದು ಥಿಯರಿ ಹೇಳ್ತಾನೆ. ಆದ್ರೆ ಆ ಥಿಯರಿಯಲ್ಲಿ ಬೇಜಾನ್ ಲೂಪ್ ಹೋಲ್ಸ್ ಇರುತ್ತೆ. ಏನಂದ್ರೆ ಫೆಸ್ಟ್ ಅಲ್ಲಿ ನೈನಾ ಬೇರೆ ಡ್ರೆಸ್ ಹಾಕಿರ್ತಾಳೆ, ಕೊಲೆ ಆದಾಗ ಬೇರೆ ಡ್ರೆಸ್ ಹಾಕಿರ್ತಾಳೆ. ಜೊತೆಗೆ ಓಜಸ್ ರಾತ್ರಿ 11 ಗಂಟೆಗೆ ನೈನಾಗೆ ಸಾರಿ ಅಂತ ಮೆಸೇಜ್ ಮಾಡಿರ್ತಾನೆ. ಓಜಸ್ ಕೊಲೆ ಮಾಡಿದ್ರೆ ರಾತ್ರಿ 11 ಗಂಟೆಗೆ ಓಜಸ್ ಮೆಸೇಜ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೊ ಜೈ ಹೇಳಿದ ಥಿಯರಿ ಜಸ್ಟ್ ಥಿಯರಿ ಆಗಿ ಉಳ್ಕೊಳ್ಳುತ್ತೆ. ಈ ಕಡೆ ನೈನಾ ಕಾಲೇಜಲ್ಲಿ ಅವಳ ಫೋಟೋ ಇಟ್ಟಿರ್ತಾರೆ. ಅದನ್ನ ಪಾಯಲ್ ನೋಡ್ತಾ ಇದ್ದಾಗ ಅಲ್ಲಿಗೆ ನೈನಾ ಟೀಚರ್ ರಣಧೀರ್ ಜಾ ಬರ್ತಾನೆ. ಅವನು ನೈನಾ ಜೊತೆ ಒಂದು ಬೆಟ್ ಕಟ್ಟಿರ್ತಾನೆ. ಪ್ರತಿ ವಾರ ಇಬ್ರು ಅವರು ಓದಿರೋ ಬುಕ್ ನ ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಂತ. ಈ ವಾರ ರಣಧೀರ್ ಕೊಡೋಕೆ ನೈನಾನೇ ಇರಲ್ಲ. ಅದಕ್ಕೆ ರಣಧೀರ್ ಆ ಬುಕ್ ನ ಪಾಯಲ್ಗೆನೆ ಕೊಡ್ತಾನೆ. ಇವಾಗ ಓಜಸ್ ಅವನ ಲಾಯರ್ ಜೊತೆ ವಿಚಾರಣೆಗೆ ಬರ್ತಾನೆ. ಜೈ ಓಜಸ್ಗೆ ನೀನೇ ನೈನಾನ ರೇಪ್ ಮಾಡಿ ಕೊಲೆ ಮಾಡಿದ್ಯಾ ಅಂತ ಹೇಳ್ತಾನೆ. ಅದಕ್ಕೆ ಲಾಯರ್ ಯಾವ ಆಧಾರದ ಮೇಲೆ ಈ ತರ ಅಲಿಗೇಷನ್ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಸಂಯುಕ್ತ ಬಂದು ಜೈನ ಸೈಡ್ಗೆ ಕಳಿಸಿ ಅವಳು ವಿಚಾರಣೆ ಮಾಡೋಕೆ ಕೂತ್ಕೋತಾಳೆ. ಅವಳು ಸ್ವಲ್ಪ ನೈಸ್ ಆಗಿ ಮಾತಾಡ್ತಾಳೆ. ಇವಾಗ ಓಜಸ್ ಏನಾಯ್ತು ಅಂತ ಹೇಳ್ತಾನೆ. ಓಜಸ್ ಮತ್ತೆ ನೈನಾ ಪ್ರೀತಿ ಮಾಡ್ತಾ ಇದ್ರು. ನೈನಾ ಕೆಲವು ದಿನಗಳಿಂದ ಯಾವಾಗ್ಲೂ ಫೋನಲ್ಲೇ ಮುಳುಗಿ ಹೋಗಿರ್ತಾಳೆ. ಯಾವಾಗ್ಲೂ ಯಾವುದೋ ಹುಡುಗನ ಜೊತೆ ಮಾತಾಡ್ತಾ ಇರ್ತಾಳೆ. ಫೆಸ್ಟ್ ಅಲ್ಲೂ ಕೂಡ ಯಾರ ಜೊತೆನೋ ನೈನಾ ಮಾತಾಡ್ತಾ ಇರ್ತಾಳೆ. ಅದಕ್ಕೆ ಓಜಸ್ ಕೇಳೋಕೆ ಹೋದಾಗ ನೈನಾ ಬೈದಿರ್ತಾಳೆ. ಅದಕ್ಕೆ ಓಜಸ್ ರಾತ್ರಿ 11 ಗಂಟೆಗೆ ಸಾರಿ ಅಂತ ಮೆಸೇಜ್ ಮಾಡಿರ್ತಾನೆ. ಇದನ್ನೆಲ್ಲ ಓಜಸ್ ಸಂಯುಕ್ತಾಗಿ ಹೇಳ್ತಾ ಅವನು ನೈನಾನ ತುಂಬಾ ಪ್ರೀತಿ ಮಾಡ್ತಿದ್ದ ಅಂತ ಹೇಳ್ತಾ ಅಳೋಕೆ ಶುರು ಮಾಡ್ತಾನೆ. ಆಮೇಲೆ ಸಂಯುಕ್ತ ಓಜಸ್ನ ಅಲ್ಲಿಂದ ಕಳಿಸ್ತಾಳೆ. ಸಂಯುಕ್ತ ಓಜಸ್ನ ಬಿಟ್ಟು ಕಳಿಸಿದ್ಕೆ ಜೈ ಸಂಯುಕ್ತ ಜೊತೆ ಜಗಳ ಆಡ್ತಾನೆ. ಅವಾಗ ಸಂಯುಕ್ತ ಓಜಸ್ಸೆ ಅಪರಾಧಿ ಅಂತ ಎವಿಡೆನ್ಸ್ ಹುಡಿಕೊಂಡು ಬಾ, ಅವನನ್ನ ಅರೆಸ್ಟ್ ಮಾಡೋಣ ಅಂತ ಕೋಪದಲ್ಲಿ ಹೇಳ್ತಾಳೆ. ಅದನ್ನ ಕೇಳಿ ಜೈ ಪ್ರೂಫ್ ಹುಡುಕ್ಲೇಬೇಕು ಅಂತ ಅನ್ಕೋತಾನೆ. ನೈನಾ ಮತ್ತೆ ಓಜಸ್ ಫೆಸ್ಟ್ ಅಲ್ಲಿ ಮಾತಾಡೋ ಫೋಟೋ ಅಲ್ಲಿ ಇನ್ನು ಇಬ್ರು ಹುಡುಗರು ಇರ್ತಾರೆ. ಆ ಹುಡುಗರು ಇವಾಗ ಪಬ್ ಅಲ್ಲಿ ಇರ್ತಾರೆ. ಅಲ್ಲಿಗೆ ಜೈ ಹೋಗಿ ಅವರ ಜೊತೆ ಮಾತಾಡ್ತಾ ಫ್ರೆಂಡ್ ಆಗ್ತಾನೆ. ಹಾಗೆ ನೈನಾ ಬಗ್ಗೆ ಮಾತಾಡ್ತಾ ನೈನಾ ಒಳ್ಳೆ ಹುಡುಗಿ, ಪಾಪ ಯಾರೋ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾನೆ. ಅವಾಗ ಆ ಹುಡುಗ ನಾವು ಹಾಗೆ ಅನ್ಕೊಂಡಿದ್ವು, ಆದ್ರೆ ಆ ವಿಡಿಯೋ ನೋಡಿದ್ಮೇಲೆ ನೈನಾ ಎಷ್ಟು ಒಳ್ಳೆವಳು ಅಂತ ಗೊತ್ತಾಯ್ತು ಅಂತ ಹೇಳಿ ಜೈಗೆ ಒಂದು ವಿಡಿಯೋ ತೋರಿಸ್ತಾನೆ. ಈ ಕಡೆ ತುಷಾರ್ ಸಾಹಿಲ್ ಮತ್ತೆ ರಕ್ಷಾ ಬ್ಯಾಕ್ ಗ್ರೌಂಡ್ ಚೆಕ್ ಮಾಡೋಕೆ ಹೇಳಿರ್ತಾನಲ್ಲ, ಅದ್ರಲ್ಲಿ ಸಾಹಿಲ್ ಪ್ರದೀಪ್ಗೆ ಆಪ್ ಬಗ್ಗೆ ವಿಷಯ ಲೀಕ್ ಮಾಡಿರೋದು ಅಂತ ಗೊತ್ತಾಗಿ ತುಷಾರ್ ಸಾಹಿಲ್ಗೆ ಬೈದು ಆಫೀಸಿಂದ ಹೊರಗೆ ಹಾಕ್ತಾನೆ. ಆ ದಿನ ರಾತ್ರಿ ಸಂಯುಕ್ತ ಮನೆಗೆ ಬಂದಾಗ ಮಹಿ ರೂಮ್ಗೆ ಹೋಗ್ತಾಳೆ. ಮಹಿ ಅಲ್ಲಿರಲ್ಲ. ಅವಳ ಲ್ಯಾಪ್ಟಾಪ್ ನೋಡಿದಾಗ ಅದ್ರಲ್ಲಿ ಮಹಿ ವಲ್ಗರ್ ಆಗಿ ಸೆಲ್ಫಿ ತಗೊಂಡಿರೋದು ನೋಡಿ ಸಂಯುಕ್ತ ಮಹಿಗೆ ಬೈತಾ ಇರ್ತಾಳೆ. ಆದ್ರೆ ಮಹಿ ಸಂಯುಕ್ತ ಬೈಯೋದ್ರ ಬಗ್ಗೆ ಸ್ವಲ್ಪನೂ ಕೇರ್ ಮಾಡಲ್ಲ. ಅಷ್ಟರಲ್ಲಿ ಸಂಯುಕ್ತಾಗೆ ಜೈ ಕಾಲ್ ಮಾಡಿ ಪ್ರೂಫ್ ಸಿಕ್ತು ಅಂತ ಹೇಳ್ತಾನೆ. ಸಂಯುಕ್ತ ಮಹಿಗೆ ಬೈತಾನೆ ಅಲ್ಲಿಂದ ಆಫೀಸ್ ಕಡೆ ಹೋಗ್ತಾಳೆ. ಅವಳು ಆ ವಿಡಿಯೋ ನೋಡ್ತಾಳೆ. ಈ ಕಡೆ ಲಾವಣ್ಯ ನೈನಾ ಫೋಟೋ ನೋಡ್ತಾ ಬೇಜಾರಾಗ್ತಾ ಇರ್ತಾಳೆ. ಇನ್ನೊಂದ್ ಕಡೆ ಓಜಸ್ ಮತ್ತೆ ಆರವ್ ಜಗಳ ಆಡ್ತಾ ಇರ್ತಾರೆ. ಮತ್ತೊಂದು ಕಡೆ ತುಷಾರ್ನ ರಕ್ಷಾ ಸಮಾಧಾನ ಮಾಡ್ತಾ ಇರ್ತಾಳೆ. ಇವಾಗ ನಮಗೆ ಜೈ ಮತ್ತೆ ಸಂಯುಕ್ತ ನೋಡಿದ್ದ ಆ ವಿಡಿಯೋನ ತೋರಿಸ್ತಾರೆ.
ಆ ವಿಡಿಯೋ ಅಲ್ಲಿ ನೈನಾ ಓಜಸ್ ಜೊತೆ ಬೆಡ್ ಅಲ್ಲಿ ಇರ್ತಾಳೆ. ಅದನ್ನ ಯಾರೋ ವಿಡಿಯೋ ಮಾಡ್ತಾ ಇರ್ತಾರೆ, ಮೋಸ್ಟ್ಲಿ ಆರವ್ ಅನ್ಸುತ್ತೆ. ನೈನಾ ಅದನ್ನ ನೋಡಿ ವಿಡಿಯೋಗೆ ಕೈ ಅಡ್ಡ ಹಿಡಿತಾಳೆ. ಇಲ್ಲಿಗೆ 3ನೇ ಎಪಿಸೋಡ್ ಕೂಡ ಮುಗಿಯುತ್ತೆ. ಈ ಸೀರೀಸ್ ಅಲ್ಲಿ ಇನ್ನ 3 ಎಪಿಸೋಡ್ ಇವೆ. ಒಂದೇ ವಿಡಿಯೋ ಆದ್ರೆ ತುಂಬಾ ಲಾಂಗ್ ಆಗುತ್ತೆ. ಸೊ ಆ 3 ಎಪಿಸೋಡ್ ನ ನೆಕ್ಸ್ಟ್ ವಿಡಿಯೋ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಸೀರೀಸ್ ಅಲ್ಲಿ ಮುಂದೆ ಏನಾಗುತ್ತೆ, ನೈನಾನ ಕೊಲೆ ಮಾಡಿದ್ದು ಯಾರು, ಯಾಕೆ ಅಂತ ತಿಳ್ಕೋಬೇಕು ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಆವಾಗ ನಾವು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಪಾರ್ಟ್ 2 ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.